ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಜೆ ಊರಿಗೆ ಹೋಗ್ತಾ ಇದ್ದೇನೆ. ಊರಿಗೆ ಅಂದರೆ ದೇವಸ್ಥಾನಕ್ಕೆ, ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇನೆ. ಸೊ ಇವತ್ತು ನೈಟ್ ಹೋದರೆ ನಾಳೆ ನೈಟ್ ಬರೋದು. ನಾನು ಬಿಟ್ಬಿಟ್ಟು ಅವನು ಒಬ್ಬನೇ ಹೋಗ್ತಾನೆ, ನನಗೆ ಅದಕ್ಕೆ ಬೇಜಾರು. ಬಟ್ ನಾನು ಹೋಗಲ್ಲ, ಹಾಗಾಗಿ ಅವನೇ ಹೋಗ್ತಾ ಇದ್ದಾನೆ. ಇಲ್ಲೋಡು ವೈಟ್ ವೈಟ್ ಕಾಣಿಸ್ತೈತೆ ಮಕ್ಕಳು. ಸೊ ಮನೇಲೆಲ್ಲ ಪೂಜೆ ಮಾಡಿ ಹೊರಡ್ತಾ ಇರೋದು. ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಸೊ ಆ್ಯಡ್ ಮಾಡ್ತೀನಿ ಅದನ್ನು ಕೂಡ. ಸಂಜೆನೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೂ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳೋರೆ. ಸೊ ಅವರು ವೀಡಿಯೋ ಮಾಡಿಕೊಂಡ್ರೆ ಆ ಕ್ಲಿಪ್ಪಿಂಗ್ಸ್ನೂ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನನಗೆ ಒಬ್ಬಳೇ ಮಲ್ಕೊಂಡು ಅಭ್ಯಾಸ ಇಲ್ಲ, ಬಟ್ ನಾನು ಅಮ್ಮ ಮನೆಗೆ ಹೋಗ್ತಾ ಇಲ್ಲ. ಯಾಕಂದರೆ ಇವತ್ತು ಹೋಗಿ ಮತ್ತೆ ನೈಟು ಬರೋಕದಕ್ಕೆ ಆಗೋದಿಲ್ಲ, ಟ್ರಾವೆಲ್ಗೆ ಹಿಂಸೆ ಆಗುತ್ತೆ ಅಂತೇಳಿ ನಾನು ಹೋಗ್ತಾ ಇಲ್ಲ. ನೋಡ್ಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ. ನೈಟು ಹಂಗೇನಾದರೂ ಆದರೆ ಸಂಜೆ ನೈಟ್ ಪೂರ್ತಿ ಮಾತಾಡ್ಬೇಕಾಗುತ್ತೆ ನನ್ನ ಜೊತೆ ಕಾಲಲ್ಲಿ. ಮಾತಾಡ್ತೀಯಾ? ಗೈಸ್, ಅದೇನೋ ಗೊತ್ತಿಲ್ಲ, ಸಂಜು ಆ ಥರ ಹೆಲ್ಮೆಟ್ ಹಾಕೊಂಡ್ರೆ ನಂಗೆ ನಿಜವಾಗ್ಲೂ ತುಂಬ ನಗು ಬರುತ್ತೆ. ಸೊ ಹಾಗಾಗಿ ಅದನ್ನೇ ನಗಾಡ್ತಾ ಇದ್ದೆ. ಬಾಯ್ ಮಾಡಿ ಹೋಗು ಅಂತ ಹೇಳ್ತಾ ಇದ್ದೆ. ಬಟ್ ಅವ್ರು ಲಾಸ್ಟಲ್ಲಿ ಏನೋ ಕೇಳ್ತಾರೆ ನನ್ನ. ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ನನಗೆ ನೋಡಿ, ಕೋಪ ಮಾಡ್ಕೊಬಿಟ್ಟೆ. ಗಾಯ್ಸ್, ಸಂಜು ಓಟ ನಂಗಂತೂ ಸಿಕ್ಕಾಪಟ್ಟೆ ಫೀಲ್ ಆಗ್ತೈತೆ ಒಬ್ಬಳೇ ಇರಬೇಕು ಅಂತ. ನಾನು ಕೆಳಗಡೆ ಮನೆಯಲ್ಲಿ ಒಂದು ಹುಡುಗ ಇದೆ ಕಾರ್ತಿ ಅಂತ. ಸೊ ಅವ್ನಿಗೆ ಹೇಳಿದ್ದೀನಿ ಇವತ್ತಿಲ್ಲೇ ಬಾ ಕಾರ್ತಿ ಅಂತ, ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ನೋಡಬೇಕು, ಚಿಕ್ಕ ಹುಡುಗ ಅವನು, ನೋಡ್ಬೇಕು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಸೊ ನೋದ ನನಗಂತೂ ತುಂಬ ಫೀಲ್ ಆಗ್ತಾಯಿದೆ. ಸೊ ಇವಾಗ ಏನಿಲ್ಲ, ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಇವಾಗ ರೆಸ್ಟ್ ಮಾಡೋದೇನೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊ ಬಂದುಬಿಡಿ. ಯಾರೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಮನೇಲೆಲ್ಲ ಪೂಜೆ ಮಾಡಿನೇ ಅಲ್ವ ಹೊರಡೋದು. ಸೊ ನಾನು ಕೂಡ, ನನಗೆ ಬೆಳಿಗ್ಗೆ ಹೇಳಿದ್ದು ಅವರು, ಹಾಗಾಗಿ ನನಗೆ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡದೆ ಕಳ್ಸೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸಡನ್ನಾಗಿ ಹೇಳಿದ್ರಲ್ಲ ಅಂತ ಹೇಳಿ ನಾನು ಎದ್ದ ತಕ್ಷಣವೇ ಎಲ್ಲ ಕೆಲಸನೂ ಮುಗಿಸ್ಕೊಟ್ಟೆ. ಅಂದರೆ ಸ್ವಲ್ಪ ಹಂಗೆ ಸಣ್ಣ ಪುಟ್ಟ ಧೂಳೆಲ್ಲ ಹೊಡ್ಕೊಟ್ಟು ಬೇಗ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಸಂಜೆ ಇವಾಗ ಹರಕೆ ತೀರ್ಸೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಹಾಗಾಗಿ ಮನೇಲಿ ಕ್ಲೀನ್ ಮಾಡದೆ ಕಳ್ಸೋದಕ್ಕೆ ಆಗಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ಕ್ಲೀನ್ ಮಾಡಿ ಬೇಗ ರೆಡಿ ಮಾಡಿ ಹಾಗೂ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ಸೊ ನಾನು ಫ್ರೆಶ್ ಅಪ್ ಆಗಿ ಅವ್ರು ಪೂಜೆ ಮಾಡಾದ್ಮೇಲೆ ನಾನು ಪೂಜೆ ಮಾಡಿದೆ. ಸೊ ರಂಗೋಲಿನೂ ಕೂಡ ಬಿಟ್ಟೆ ಅರ್ಜೆಂಟಾಗಿ. ಹೊಸ್ಲು ಮೇಲೆ ಅಷ್ಟು ಕ್ಲೀನಾಗಿ ಬರಲೇ ಇಲ್ಲ. ಸೊ ಸಂಜೆ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ, ಪೂಜೆ ಮಾಡಿದ್ದಾರಲ್ಲ ಹಾಗಾಗಿ. ಆ್ಯಂಡ್ ನಾನು ಟಿಫನ್ ಏನು ಮಾಡಿರಲಿಲ್ಲ, ಕೆಲಸ ಇತ್ತು ಅಂತ ಹೇಳಿ. ಸೊ ಸಂಜೆನೇ ಹೋಟೆಲಿಂದ ತಂದಿದ್ರು, ನನಗೆ ಇಡ್ಲಿ ತಂದಿದ್ರು, ಅವ್ರಿಗೆ ಬಾತ್ ತಂದಿದ್ರು. ಸೊ ಅದನ್ನೇ ತಿನ್ಕೊಂಡ್ವಿ ನಾವು. ಆ್ಯಂಡ್ ನಾನು ಹೇಳಿದ್ನಲ್ಲ ಸಂಜೆ ಕ್ಲಿಪ್ಪಿಂಗ್ಸ್ನ ಕಳಿಸ್ತಾರೆ, ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳಿ. ಸೊ ಕ್ಲಿಪ್ಪಿಂಗ್ಸ್ ಕಳಿಸಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಅವರು ಇದು ಹೋಗ್ಬೇಕಾದ್ರೆ ಅಲ್ಲೇ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಂತ ಹೇಳಿ ಹಾಗೆ ಒಂದು ರೌಂಡ್ ವೀಡಿಯೋ ಮಾಡ್ಕೋತಿದ್ದಾರೆ. ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರೋದು. ಸೊ ಇದು ಬ್ಯಾಕ್ ಕ್ಯಾಮ್ರಾದಿಂದ ವೀಡಿಯೋ ಮಾಡಿ ಕಳಿಸಿದ್ದಾರೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಗ್ರೀನರಿ ನೋಡೋದಕ್ಕೇನೋ ಒಂಥರ ಖುಷಿ. ಸೊ ಅವರು ರೀಚ್ ಆಗಿ ರೂಮ್ ನೋಡೋದಕ್ಕೆ ಅಂತ ಹೋದರು. ರೂಮ್ ಅಂತೂ ಸಿಕ್ಕಾಪಟ್ಟೆ ರಶ್ಶು. ನಾವು ಹೋದಾಗಲೂ ಕೂಡ ಸೇಮ್ ಹೀಗೆ ಆಗಿತ್ತು. ಸೊ ಅವ್ರಿಗೂ ಕೂಡ ಅಷ್ಟೇ ಹಾಗೆ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ರೂಮ್ ಹತ್ರ ಹೋಗಿದ್ದಾರಲ್ಲ ಆವಾಗ. ಸೊ ಹಾಗೂ ಫೈನಲಿ ರೂಮೆಲ್ಲ ಸಿಕ್ಕಿ ಅವರು ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿದ್ದಾರೆ. ಸೊ ಅಲ್ಲಿ ಕತ್ಲೆ ಇರೋದ್ರಿಂದ ಅಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ, ಲೈಟ್ ಇಲ್ವಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಅಷ್ಟೇ ವಿಡಿಯೋನ ಹಾಕ್ತೆ. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಈಚೆ ಬಂದಿದ್ದಾರೆ, ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ. ಸೊ ಅಲ್ಲೆಲ್ಲ ಶರ್ಟ್ ಬಿಚ್ಚಿಸ್ತಾರಲ್ವ, ಸೊ ಹಾಗಾಗಿ ಇವರೇ ಹಾಕ್ಕೊಂಡೇ ಇಲ್ಲ, ಹೆಂಗಿದ್ರು ಬಿಚ್ಚಿಸ್ತಾರೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾರೆ ಇವಾಗ ಇವರು. ಸೊ ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ಯಾಕಂದರೆ ಕ್ಲೋಸ್ ಆಗಿಬಿಡುತ್ತೆ ನೈಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ಲಿಮಿಟ್ ಟೈಮ್ ಇರುತ್ತಲ್ಲ, ಕ್ಲೋಸಿಂಗ್ ಟೈಮ್ ಅಂತ ಹೇಳಿ. ಹಾಗಾಗಿ ಇವರು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸಿ ಈಚೆ ಬಂದು ನಿಂತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಅವರು ಊಟಕ್ಕಂತ ಹೋಗ್ತಾ ಇದ್ದಾರೆ. ಊಟದಲ್ಲೂ ಅಷ್ಟೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ. ಸೊ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೇ ಇಲ್ಲ, ಅವ್ರ ಫ್ರೆಂಡ್ ಫೋನಲ್ಲಿ ಇತ್ತಂತೆ. ಸೊ ಅದನ್ನು ನಂಗೆ ಕಳಿಸ್ಲೇ ಇಲ್ಲ ಅವರು. ಸೊ ಹಾಗಾಗಿ ಎಷ್ಟು ಕಳಿಸಿದ್ದಾರೆ ಅಷ್ಟೇ ಹಾಕ್ತಾಯಿದ್ದೀನಿ. ಊಟದ್ದು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಅವ್ರಿಗೆ ಅಷ್ಟು ಗೊತ್ತಿಲ್ವಲ್ಲ ಹಾಗಾಗಿ. ಆ್ಯಂಡ್ ಇವರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎರಡು ಕಡೆನೂ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಹೊರಡಬೇಕಾದ್ರೆ ಯಾವುದೋ ಫಾಲ್ಸ್ ಇತ್ತು ಅಂತ ಹೇಳಿ ಅಲ್ಲಿ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಅದು ಯಾವ ಫಾಲ್ಸು ಏನು ಎತ್ತ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಸಂಜೆ ವೀಡಿಯೋ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಸ್ವಲ್ಪ ಅವರಿಗೆ ರಿಸ್ಕ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ನೀರು ಸೌಂಡ್ ಎಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅದು ಏನು ವೀಡಿಯೋ ಇದೆ ಅದನ್ನೇ ಆ್ಯಡ್ ಮಾಡ್ತೀನಿ ನೋಡಿ.
ಬರ್ತೀನಿರಪ್ಪ, ನೀನೇನು ಹೊಂಟೋದೆ? ಸ್ವಲ್ಪ ಜಾರಿದ್ರೆ ಈ ಬ್ಯಾಗ್ದೇ ಒಂದು ಇದು ಬ್ಯಾಗೇ ಜಾರ್ಕೊಂಡು ಹೊಡೀತದೆ. ಕಾಲು ಇನ್ನೂ ಜಾರ್ತದೆ. ಇದು ಯಾವ ಫಾಲ್ಸು ಏನೇ ಎತ್ತ ಅಂತ ಗೊತ್ತಿಲ್ಲ. ಅವ್ರು ಹಂಗೆ ಬೈಕಲ್ಲಿ ಹೋಗಿದ್ರಲ್ಲ ಅಂತ ಹೇಳಿ ಹಾಗೆ ನಿಲ್ಲಿಸಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಹಾಗೆ ಹೋಗಿದ್ದಾರೆ ಅವರು ಕೂಡ ನೋಡೋದಕ್ಕೆ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಫಾಲ್ಸ್ ಅದು ಅಂತ ಹೇಳಿ. ಸೊ ಸಂಜು ಅವರು ಅಲ್ಲೆಲ್ಲ ಕೆಳಗೆಲ್ಲ ನೋಡಿಕೊಂಡು, ಅಂದರೆ ಸಂಜುಗೆ ಅಷ್ಟು ಮಾತಾಡಿದ್ದಕ್ಕೆ ಬರಲ್ಲ ನಂತರ, ಹಾಗಾಗಿ ಅವರು ಮೇಲೆ ಹೋಗ್ತಾ ಇದ್ದಾರೆ. ಅಂದರೆ ಮೇಲೆ ಹೋಗಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತಾರೆ. ಬನ್ನಿ ಈಗ ಅಲ್ಲೋಗೋಣ. ಅಲ್ಲೋಗೋಕೆ ದಾರಿ ಇದೆ. ಆ್ಯಂಡ್ ಹಂಗೆ ಬರ್ತಾ ಅಲ್ಲೇ ನಿಯರಲ್ಲಿ ಅರ್ಜುನನ ಸಮಾಧಿ ಇತ್ತು ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗಿದ್ದಾರೆ. ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತಂತೆ. ಅದನ್ನೇ ಸಂಜು ಬಂದು ಹೇಳ್ತಾಯಿದ್ರು, ಫೀಲ್ ಮಾಡ್ಕೊಂಡು ಕ್ಲೋಸ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಸೊ ಫೈನಲಿ ಅವರು ಎಲ್ಲ ಮುಗಿಸ್ಕೊಂಡು ಕ್ಷೇಮವಾಗಿ ಸೊ ಮನೆಗೆ ರಿಟರ್ನ್ ಆದರು. ಪ್ರಸಾದ ಎಲ್ಲ ತಂದಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಅದು ಬರುತ್ತೆ, ಕೊಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಗೈಸ್, ನಾನು ಮಲ್ಕೊಬಿಟ್ಟಿದ್ದೆ. ಒಂದು 3 ಗಂಟೆಲಿ ಮಲ್ಕೊಂಡು 6:15 ಎದ್ದಿದ್ದೀನಿ. ಸೊ ಇವಾಗ ಎದ್ದೆ, ಸಂಜು ಕಾಲ್ ಮಾಡಿದೆ. ಸಂಜು ಅವರು ಆಲ್ರೆಡಿ ರೀಚ್ ಆಗಿದ್ದಾರಂತೆ. ಒಂದು 7:15 ಏನೋ ರೀಚ್ ಆಗಿದ್ದಾರೆ. ಸೊ ಇವಾಗ ರೂಮ್ ಸಿಕ್ಕಾಪಟ್ಟೆ ರಶ್ ಅಂತೆ, ರೂಮ್ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು. ಬಟ್ ನನಗೇನು ಭಯ ಅಂತಂದರೆ, ಅವರು ಇಷ್ಟು ದಿನ ಬಸ್ಸಲ್ಲಿ ಹೋಗ್ತಾಯಿದ್ರು, ಅಂದರೆ ನಾವೆಲ್ಲ ಹೋಗ್ತಿದ್ವಲ್ಲ, ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬಟ್ ಇವಾಗ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರೋದ್ರಿಂದ ಬೈಕಲ್ಲಿ ಹೋಗಿದ್ದಾರೆ. ಸೊ ಅದು ನನಗೆ ಸ್ವಲ್ಪ ಭಯ ಫೀಲು. ಯಾಕಂದರೆ ಬೈಕಲ್ಲಿ ಹೋಗಿದ್ದಾರಲ್ಲ, ಅದೆಲ್ಲ ಗಾರ್ಡ್ ಸೆಕ್ಷನ್ ಅಲ್ವಾ ರೋಡು ಅಂತ ಸ್ವಲ್ಪ ಭಯ. ಹೋಗಿ ರೀಚ್ ಆಗಿದ್ದಾರೆ. ಇವಾಗ ಧರ್ಮಸ್ಥಳದಲ್ಲಿ ಪೂಜೆ ಮುಗಿಸ್ಕೊಂಡು ರೂಮ್ ಸಿಗಬೇಕು. ರೂಮ್ ಎಷ್ಟೊತ್ತಿಗೆ ಸಿಗುತ್ತೆ ಏನೋ ಗೊತ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಅಂತೆ. ಗೊತ್ತಿಲ್ಲ, ನಾನು ಹಾಗೂ ಫಸ್ಟು ದರ್ಶನ ಮಾಡಿ ಆಮೇಲೆ ನೋಡ್ಕೊಳ್ಳೋರಿ ಅಂತ ಹೇಳಿದೆ. ಯಾಕಂದರೆ ರೂಮಿಗೆ ವೆಯ್ಟ್ ಮಾಡ್ತಾಯಿದ್ರೆ ದರ್ಶನವೂ ಕೂಡ ಆಗೋದಿಲ್ಲ. ಇನ್ನು ಮತ್ತೆ ಬೆಳಗ್ಗೆ ದರ್ಶನ ಮಾಡಿದ್ರೆ ಇನ್ನು ಕುಕ್ಕೆಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಹಂಗಂತ ಹೇಳಿದೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಅಂತ ಹೇಳಿದ್ದೀನಿ, ಇನ್ನೂ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಏನು ಕಳಿಸಿಲ್ಲ. ಸೊ ಅವರು ಕಳಿಸಿದರೆ ನಾನು ಆ್ಯಡ್ ಮಾಡ್ತೀನಿ. ಅದನ್ನು ಆ್ಯಡ್ ಮಾಡಾದ್ಮೇಲೆ ಈ ವಿಡಿಯೋ ಬರುತ್ತೆ. ಸೊ ನಾಳೆ ಕುಕ್ಕೆಗೆ ಹೋಗ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಏನೋ ಷಷ್ಠಿ ಪೂಜೆ ಏನೋ ಥರ ಮಾಡ್ತಾಯಿದ್ದಾರಂತೆ, ಕಡೆ ಷಷ್ಠಿ ಥರ. ರಾಮನಾಥ್ಪುರದಲ್ಲೂ ಅದು ಷಷ್ಠಿದು ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಮತ್ತು ಇಲ್ಲೂ ಮಾಡ್ತಾಯಿದ್ದಾರಂತೆ, ಅದನ್ನೇ ಹೇಳ್ತಾಯಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತ. ಅದಲ್ಲದೆ ಸಂಡೇ ಅಲ್ವಾ, ಸೊ ಹಾಗಾಗಿ ರಶ್ ಇರುತ್ತೆ. ನಾಳೆ ಕುಕ್ಕೆಗೆ ಹೋಗಿ ಮತ್ತೆ ರಿಟರ್ನ್ ಆಗ್ತಾರೆ ಅವರು. ಸೊ ನಾನಿವಾಗ ಒಬ್ಬಳೇ ಇದ್ದೀನಿ ಅಂತ ಅಡುಗೆನ ಸಾಂಬಾರೇನು ಮಾಡೋದು ಬೇಡ, ಜಸ್ಟ್ ಟಿಫನ್ ಐಟಮ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಅಂದರೆ ಜಸ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಮಾಡಬೇಕು. ರೈಸಿಗೆ ಇಟ್ಟಿದ್ದೆ, ರೈಸ್ ಕೂಗಿದೆ, ಆರಲಿ ಅಂತ ಇಟ್ಟಿದ್ದೀನಿ. ಇವಾಗ ತೋರಿಸ್ತೀನಿ ಬನ್ನಿ. ಗೈಸ್ ಒಬ್ಬಳೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ 1 ಟೈಮ್ ಆಗೋ ಥರ ಅಷ್ಟೇ. ನಾನು ಯಾವಾಗಲೂ ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಅದನ್ನು ನಾನು ಮಿಕ್ಸಪ್ ಮಾಡಿಲ್ಲ, ಯಾಕಂದರೆ ಮಿಕ್ಸಪ್ ಮಾಡಿಬಿಟ್ರೆ ಅದು ಕ್ಯಾಪ್ಸಿಕಮ್ ಥರ ಕಾಣೋದಿಲ್ಲ. ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅಂತ ಇನ್ನೂ ಮಿಕ್ಸಪ್ ಮಾಡಿಲ್ಲ. ಸೊ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಇಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಕೂಡ ಇದೆ, ಸೊ ಅದನ್ನು ಒಂದೆರಡು ಆ್ಯಡ್ ಮಾಡ್ಕೋತೀನಿ ಇವಾಗ. ಸೊ ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ. ಗೈಸ್, ನಾನು ಫ್ರೈಡ್ ರೈಸ್ ಮಾಡಿಕೊಂಡೆ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಬಜ್ಜಿ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಇದು ಬಜ್ಜಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ದಪ್ಪ ಇರೋದು ಬಂದು ಬಜ್ಜಿ ಮೆಣಸಿನ್ಕಾಯಿ, ಇದು ಬಂದು ಕ್ಯಾಪ್ಸಿಕಮ್ಮು. ಸೊ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಬಜ್ಜಿನೂ ಕೂಡ. ಇವಾಗ ಮಾಡ್ತಾಯಿದ್ದೀನಿ, ಅದೂ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಊಟ ಮಾಡಿ ಮಲ್ಕೊಳ್ಳೋದೇನೆ. ನಂದು ಇವಾಗ ಜಸ್ಟು ಊಟ ಆಯಿತು.
ಇವತ್ತು ಸ್ವಲ್ಪ ಖಾರ ಕಮ್ಮಿ ಆಗಿಬಿಟ್ಟಿದೆ. ನಾನು ಯಾಕೋ ಖಾರ ಜಾಸ್ತಿ ತಿಂತೀನಿ ಈ ನಡುವೆ ಅಂತೂ. ಆದರೆ ಖಾರ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ, ಆದರೂ ಚೆನ್ನಾಗಿತ್ತು. ಆ್ಯಂಡ್ ಕ್ಯಾಪ್ಸಿಕಮ್ ಬಜ್ಜಿ ಮಾತ್ರ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದು. ಅಂದರೆ ಬೇರೆ ಬಜ್ಜಿಗಳಲ್ಲಿ ಹೆಂಗೆ ಅಂದರೆ ಒಳಗಡೆ ನಾವೇನು ಹಾಕಿರ್ತೀವಿ ಬೆಂದೋಗಿರೋ ಥರ ಇರುತ್ತೆ. ಬಟ್ ಇದೇ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ 1-2 ಟೈಮ್ ಏನೋ ಮಾಡಿದ್ದೀನಿ ಇದನ್ನು. ಈಗ ಒಂದು 4-5 ಡೇಸ್ ಬ್ಯಾಕ್ ಏನೋ ಸಂಜೆಗೆ ಮಾಡಿಕೊಟ್ಟಿದ್ದೆ, ಆವಾಗಲೂ ಕೂಡ ಚೆನ್ನಾಗಿತ್ತು. ಬಟ್ ಇವಾಗಲೂ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಬಜ್ಜಿ ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣಾಗಿರೋದು ತಂದಿದ್ದೀನಿ ಅನಿಸುತ್ತೆ. ಅದು ನಾವು ಎಣ್ಣೆಗೆ ಹಾಕಿದಾಗ ಮೇಲೆ ಸಿಪ್ಪೆ ಥರ ಎಡಿತಾ ಇದೆ. ಸೊ ಹಾಗಾಗಿ ನನಗೆ ಅದು ಇಷ್ಟನೇ ಆಗಲಿಲ್ಲ. ಕ್ಯಾಪ್ಸಿಕಮ್ ಬಜ್ಜಿನೇ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ಕ್ಯಾಪ್ಸಿಕಮ್ ಬಜ್ಜಿಗೆ ಸಾಸ್ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಂಗೆ ತಿಂದೋ ಚೆನ್ನಾಗಿತ್ತು. ಸೊ ಕಾರ್ತಿ ಬಂದಿದ್ದಾನೆ ನೋಡಿ. ಚೆನ್ನಾಗಿತ್ತು. ಸೊ ಸಂಜು ಅವರು ಈಗ ಆಲ್ರೆಡಿ ರೂಮೆಲ್ಲ ಹುಡುಕಿ ಫ್ರೆಶಪ್ ಆಗೋಕ್ಕೆ ಹೋಗಿರ್ತಾರೆ. ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತಾರೆ ಇವತ್ತು. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ. ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊತಾ ಇರೋದು. ಸೊ ಗಾಡೀಲಿ ಹೋಗಿರೋದ್ರಿಂದ ಸ್ವಲ್ಪ ಭಯ ನನಗೆ, ಹಾಗಾಗಿ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.